ಇದು ಕಂಪೈಲರ್ ಡಿಸೈನು BCS613C. ಇವಾಗ 6th ಸೆಮ್ವರೆಗೆ ನಡೀತಿರೋ ಸಬ್ಜೆಕ್ಟು. ಇದು ಕಂಪೈಲರ್ ಡಿಸೈನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ಏನಂತಂದರೆ ಕನ್ಸಿಡರ್ ದಿ CFG. ಇದು ಗ್ರಾಮರ್ ಕೊಟ್ಟಿದ್ದಾರೆ. ಇದು CFG ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಕೊಟ್ಟಿದ್ದಾರೆ. ಫಸ್ಟ್ ಏನಂತಂದರೆ ಶೋ ಹೌ ದ ಸ್ಟ್ರಿಂಗ್ A ಪ್ಲಸ್ A ಸ್ಟಾರ್ ಕ್ಯಾನ್ ಬಿ ಜನರೇಟೆಡ್ ಬೈ ದಿಸ್ ಗ್ರಾಮರ್. ಅಂದರೆ ಇದನ್ನು ಗ್ರಾಮರ್ ಬಳಸ್ಕೊಂಡು A ಪ್ಲಸ್ A ಸ್ಟಾರ್ನ ಈ ಸ್ಟ್ರಿಂಗ್ನ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಫಸ್ಟು ಏನು ಎಸ್ ಪ್ರೊಡ್ಯೂಸರ್ಸ್ ಅಂದರೆ ಇವಾಗ ಎಸ್ ಪ್ಲಸ್ ಹಾಕಿದ್ರೆ ಪ್ಲಸ್ ಆದಮೇಲೆ A ಸ್ಟಾರ್ ಹಾಕೊಳ್ಳೋಕ್ಕೆ ಇಲ್ಲಿ ಇನ್ನೊಂದು ಎಸ್ ಇಲ್ಲ. ಅದಕ್ಕೆ ಫಸ್ಟು ಎಸ್ ಸ್ಟಾರನ್ನೇ ತಗೋಬೇಕು. ಎಸ್ ಸ್ಟಾರ್ ಆವಾಗ ಇದು ಲಾಸ್ಟ್ ಏನು ಬಂದುಬಿಡ್ತು. ಹಿಂದ್ಗಡೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. ಎಸ್ ಪ್ರೊಡ್ಯೂಸರ್ಸ್ ಇವಾಗ ಈ ಎಸ್ ಇದ್ದಲ್ಲೇ ಎ ಹಾಕಿದ್ರೆ A ಸ್ಟಾರ್ ಆಯಿತು. ಈ ಎಸ್ ಇದ್ದಲ್ಲೇ ಇವಾಗ ಏನಿದೆ ಎ ಪ್ಲಸ್ ಇದೆ ಅಂದರೆ ಎಸ್ ಕ್ಯಾನ್ ಪ್ರೊಡ್ಯೂಸ್ ಸಿಂಗಲ್ A ಆಲ್ಸೋ. ಆವಾಗ ಎಸ್ ಪ್ಲಸ್ ಹಾಕೋಬೇಕು. ಎಸ್ ಪ್ಲಸ್ ಇದು ಎಸ್ಸು ಆ್ಯಸ್ ಇಟ್ ಈಸ್ ಮತ್ತು ಸ್ಟಾರ್. ಇವಾಗ ಎಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಿ ಆಯ್ತಲ್ಲ, ಫಾರ್ಮ್ ಆಯ್ತಲ್ಲ ಎಸ್ ಪ್ಲಸ್ ಎಸ್ ಸ್ಟಾರ್ ಅಂದರೆ ಏನು ಪ್ರೊಡ್ಯೂಸ್ ಮಾಡುತ್ತಲ್ಲ ಆ ಏನು ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಸಮ್ಮ ಮುಗೀತು. ಇಷ್ಟೇ ಇರೋದು. ಫಸ್ಟ್ ಎಸ್ ಪ್ಲಸ್ ಎಸ್ ಸ್ಟಾರ್. ನೆಕ್ಸ್ಟ್ ಈ ಎಸ್ ಜಾಗದಲ್ಲಿ ಎ ಪ್ಲಸ್ ಎಸ್ ಸ್ಟಾರ್. ನೆಕ್ಸ್ಟ್ ಎ ಪ್ಲಸ್ ಎ ಸ್ಟಾರ್. ಇದಿಷ್ಟು. ಇದು ಸ್ಟ್ರಿಂಗನ್ನು ಫಾರ್ಮ್ ಮಾಡುತ್ತೆ. ಜನ್ರೇಟ್ ಆಯಿತು ಈ ಸ್ಟ್ರಿಂಗು ಈ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ಲಿಂದ. ನೆಕ್ಸ್ಟು ಬಿನದೇನು ಅಂತಂದರೆ ಕನ್ಸ್ಟ್ರಕ್ಟ್ ಅ ಪಾರ್ಸ್ ಟ್ರೀ ಫ್ರಮ್ ದ ಸ್ಟ್ರಿಂಗ್. ಅಂದರೆ ಈ ಸ್ಟ್ರಿಂಗಿಂದ ಪಾರ್ಸ್ ಟ್ರೀನ ಮಾಡಬೇಕು ಅಂತ ಹೇಳಿದ್ದಾರೆ. TOCಲೇ ಆಲ್ಮೋಸ್ಟ್ ಎಲ್ಲರೂ ಕಲ್ತಿದ್ದಾರೆ ಪಾರ್ಸ್ ಟ್ರೀ. ಫಸ್ಟು ಎಸ್ ಕ್ಯಾನ್ ಪ್ರೊಡ್ಯೂಸ್ ಎಸ್ ಸ್ಟಾರ್. ನೆಕ್ಸ್ಟ್ ಏನು ಮಾಡಿದ್ವಿ, ಎಸ್ ಇರೋ ಜಾಗದಲ್ಲಿ ಎಸ್ ಪ್ಲಸ್ ಹಾಕಿದ್ವಿ. ಎಸ್ ಪ್ಲಸ್ ಆಮೇಲೆ ಎಸ್ ಇರೋ ಜಾಗದಲ್ಲೆಲ್ಲ ಎ ಹಾಕ್ಕೊಂಡು ಹೋದ್ವಿ. ಇದಿಷ್ಟೇ ಪಾರ್ಸ್ ಟ್ರೀ ಮಾಡೋದು. ನೆಕ್ಸ್ಟು ಸೀನೇದೇನು ಅಂತಂದರೆ ವಾಟ್ ಲ್ಯಾಂಗ್ವೇಜ್ ಡಸ್ ದಿಸ್ ಗ್ರಾಮರ್ ಜನ್ರೇಟ್. ಅಂದರೆ ಈ ಗ್ರಾಮರು ಯಾವ ಲ್ಯಾಂಗ್ವೇಜನ್ನು ಜನ್ರೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಅವರು. ಹೌದಾ. ಫಸ್ಟ್ ಎಲ್ ಇಸ್ ಈಕ್ವಲ್ ಟು ಏನು ಮಿನಿಮಮ್ ಏನು ಎ ಫಾರ್ಮ್ ಮಾಡುತ್ತಾ. ನೆಕ್ಸ್ಟು ಆಮೇಲೆ ಈಗ ಇಲ್ಲಿ ಎ ಹಾಕಿದರೆ ಎ ಪ್ಲಸ್. ನೆಕ್ಸ್ಟು ಇಲ್ಲಿ ಎ ಹಾಕಿದರೆ ಎ ಸ್ಟಾರ್. ನೆಕ್ಸ್ಟು ಇಲ್ಲಿ ಒಂದು ಫಾರ್ಮ್ ಆಯಿತು ಎ ಪ್ಲಸ್ ಎ ಸ್ಟಾರ್. ಇದೇ ಥರ ಆನ್. ಇದು ಲ್ಯಾಂಗ್ವೇಜ್. ಇದಿಷ್ಟೇ ಇದು ಆನ್ಸರು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋದು.